ಹಲೋ ಗೆಳೆಯರೆ, ಇನ್ಫಾರ್ಮೇಷನ್ ಬ್ರೋನ ಹೊಸ ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸುಸ್ವಾಗತ ಗೆಳೆಯರೆ. ಇವತ್ತು ಉಡುಪಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಡುಪಿ ಜಿಲ್ಲೆಯಲ್ಲಿ ಕರೆದತಕ್ಕಂಥ ಒಂದು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಕರೆದತಕ್ಕಂಥ ಒಂದು ಜಾಬ್ ಇನ್ಫಾರ್ಮೇಟಿವ್ ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸುಸ್ವಾಗತ ಗೆಳೆಯರೆ. ಇವತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಉಡುಪಿ ಜಿಲ್ಲೆ ಅಜ್ಜರಕಾಡು ಉಡುಪಿ ಇಲ್ಲಿ ಕರೆದತಕ್ಕಂಥ ಹಲವಾರು ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಗೆಳೆಯರೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡು ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಿದ್ದೇನೆ. ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ನಮ್ಮ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ಇದೆ, ಹಾಗೆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ಗೆ ಕ್ಲಿಕ್ ಮಾಡಿ, ಹಾಗಾದ್ರೆ ಟ್ಯಾಪ್ ಮಾಡಿ ನಾವು ಹಾಕ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪ್ತವೆ ಅಂತಲೇ ಹೇಳ್ಬೋದು. ವಿಡಿಯೋ ಮುಂದುವರಿಸ್ತಿದ್ದೇನೆ. ಡಿಸ್ಟಿಕ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸ್ ಉಡುಪಿ ಡಿಸ್ಟಿಕ್ ಅಜ್ಜರಕಾಡು ಉಡುಪಿ ಇದರಲ್ಲಿ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ ಗೆಳೆಯರೆ. ಡೇಟ್ ಬಂದುಬಿಟ್ಟು ಯಾವಾಗ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ರಪ್ಪ ಅಂತಂದರೆ 31/12/2025 ಈ ಒಂದು ಅಧಿಸೂಚನೆಯನ್ನು ಉಡುಪಿ ಜಿಲ್ಲಾ ಹಾಸ್ಪಿಟಲಲ್ಲಿ ಒಂದು ಪ್ರಕಟಣೆಯನ್ನು ಮಾಡಲಾಗಿದೆ ಗೆಳೆಯರೆ. ನೋಡ್ಕೋಬೋದು. ಪ್ರಕಟಣೆ 2025-26ನೇ ಸಾಲಿನಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಹಾಗೂ ನಮ್ಮ ಕ್ಲಿನಿಕ್ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ದಿನಾಂಕ 1/1/2026ರಿಂದ ಗೆಳೆಯರೆ ನೋಡಿರಿ 1/1/2026ರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅರ್ಜಿ ನಮೂನೆಗಾಗಿ udupi.nic.in ಪಡೆದು ಸಂಪೂರ್ಣ ಮಾಹಿತಿಯನ್ನು ಭರ್ತಿ ಮಾಡಿ ಅರ್ಜಿಯನ್ನು ಮತ್ತು ಅರ್ಜಿಯಲ್ಲಿ ತಿಳಿಸಿರುವ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ದಿನಾಂಕ 16/1/2026 ಸಂಜೆ 4 ಗಂಟೆಯೊಳಗೆ ಜಿಲ್ಲಾ ಯೋಜನಾ ನಿರ್ವಹಣಾ ಘಟಕ NHM ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಸಲ್ಲಿಸುವುದು. ನಂತರ ಬಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಗೆಳೆಯರೆ ನೋಡ್ಕೊಳ್ಳಿ, ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಇದೊಂದು ನೋಟಿಫಿಕೇಷನ್ನ ಲಿಂಕನ್ನು ಹಾಕಿರ್ತೇನೆ. ದಯವಿಟ್ಟು ಯಾರಾದರೂ ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳು ಸರಿಯಾಗಿ ಒಂದು ನೋಟಿಫಿಕೇಷನ್ ಓದಿ ತದನಂತರ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಗೆಳೆಯರೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಹೇಳಿದಾಗೆ 1/1/2026ಕ್ಕೆ ಇದೊಂದು ಅರ್ಜಿಯನ್ನು ಹಾಕಲಿಕ್ಕೆ ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿದೆ ಮತ್ತು 16/1/2026 ಸಂಜೆ 4 ಗಂಟೆ ಒಳಗೆ ಒಂದು ಲಾಸ್ಟ್ ಡೇಟ್ ಇರ್ತದೆ. ತದನಂತರ ಹಾಕ್ತಕ್ಕಂಥ ಒಂದು ಅಪ್ಲಿಕೇಶನ್ಗಳಿಗೆ ಯಾವುದೇ ರೀತಿ ಮಾನ್ಯತೆಯನ್ನು ಕೊಡಲಾಗುವುದಿಲ್ಲ ಅಂತ ಒಂದು ಪ್ರಕಟಣೆಯನ್ನು ಮಾಡಲಾಗಿದೆ. ಹುದ್ದೆಗಳ ವಿವರ ಕೆಳಗಿನಂತಿದೆ, ನೋಡ್ಕೋಬೋದು ನೀವೇ. ಸಂಸ್ಥೆಯ ಹೆಸರು ಜಿಲ್ಲಾ ಆಸ್ಪತ್ರೆ ಉಡುಪಿಯಲ್ಲಿ ಒಂದು ಕೆಲಸ ಇರ್ತದೆ. ಹುದ್ದೆ ಹೆಸರು ಬಂದ್ಬಿಟ್ಟು NCD ಹೃದಯ ರೋಗ ತಜ್ಞರು ಇರ್ತದೆ. ಅರ್ಹತೆ ಬಂದ್ಬಿಟ್ಟು MBBS MD ಮತ್ತು ಆದ್ಯತೆ ಎಂಡೋಕ್ರೈನಾಲಜಿ ಅಥವಾ ಕಾರ್ಡಿಯಾಲಜಿಯಲ್ಲಿ ವಿಶೇಷ ತರಬೇತಿ ಪಡೆದಿರಬೇಕಾಗುತ್ತೆ. MBBS MD ಮತ್ತು ಎಂಡೋಕ್ರೈನಾಲಜಿ ಮತ್ತು ಕಾರ್ಡಿಯಾಲಜಿಯಲ್ಲಿ ಒಂದು ವಿಶೇಷ ತರಬೇತಿ ಪಡೆದಿರಬೇಕಾಗುತ್ತೆ. ಒಟ್ಟು ಹುದ್ದೆಗಳು ಇದಕ್ಕೆ ಒಂದು ಹುದ್ದೆ ಇದಕ್ಕೆ ಮೀಸಲಿಟ್ಟಿರ್ತಾರೆ. ಮಾಸಿಕ ವೇತನ ಬಂದ್ಬಿಟ್ಟು 1,10,000 ಪ್ರತಿ ತಿಂಗಳು ಇರುತ್ತೆ. ಸರಿನಾ? ಅರ್ಥ ಮಾಡ್ಕೊಳ್ಳಿ ವಿಡಿಯೋ ಕ್ಲೀನಾಗೆ. ಒಳ್ಳೆ ಸ್ಯಾಲ್ರಿ ಇದೆ. ದಯವಿಟ್ಟು ಆಸಕ್ತಿ ಉಳ್ಳವರು ಒಂದು ಅರ್ಜಿಯನ್ನು ಹಾಕ್ಬೋದು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಎರಡನೇ ಕ್ರಮ ಸಂಖ್ಯೆ ಬಂದ್ಬಿಟ್ಟು 2 ಮಿಸ್ಸಾಗಿ 3 ಅಂತ ಹಾಕ್ಬಿಟ್ರೆ. ಜಿಲ್ಲಾ ಆಸ್ಪತ್ರೆ ಉಡುಪಿ ಹುದ್ದೆ ಹೆಸರು ಬಂದ್ಬಿಟ್ಟು NPHEC ಕನ್ಸಲ್ಟೆಂಟ್ ಮೆಡಿಸಿನ್. ಅರ್ಹತೆ ಬಂದುಬಿಟ್ಟು MBBS MD ಇದಕ್ಕೊಂದು ಅರ್ಹತೆ ಆಗಿರಬೇಕು. ಇವರಿಗೂ ಅಷ್ಟೇ ಒಟ್ಟು ಹುದ್ದೆಗಳು ಒಂದನ್ನು ಮೀಸಲಿಟ್ಟಿರ್ತಾರೆ. ಮಾಸಿಕ ವೇತನ ಬಂದುಬಿಟ್ಟು 1,10,000 ರೂಪಾಯಿ ಒಂದು ಮಾಸಿಕ ವೇತನ ಇರುತ್ತೆ. ಮತ್ತು 4ನೇ ಜಾಬ್ ಬಂದುಬಿಟ್ಟು ಯಾವುದಪ್ಪ ಅಂತಂದರೆ ಜಿಲ್ಲಾ ಆಸ್ಪತ್ರೆ ಉಡುಪಿಯಲ್ಲಿ ಇರುತ್ತೆ. ಇದು ಕೂಡ ಫಿಸಿಷಿಯನ್ ಅಂತೆ. ಫಿಸಿಷಿಯನ್ NPPC 1 CCB 1 ಮತ್ತು NCD. ಇದಕ್ಕೆ ಅರ್ಹತೆ ಬಂದುಬಿಟ್ಟು MBBS MD ಆಗಿರಬೇಕು. ಹುದ್ದೆಗಳು ಬಂದುಬಿಟ್ಟು ಮೂರು ಹುದ್ದೆಗಳನ್ನು ಮೀಸಲಿಟ್ಟಿರ್ತಾರೆ. ಮತ್ತು ಮಾಸಿಕ ವೇತನ ಬಂದುಬಿಟ್ಟು 1,10,000. ಇವರಿಗೂ ಕೂಡ 1,10,000 ಮಾಸಿಕ ವೇತನವನ್ನು ನೀಡ್ತೀವಿ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಗೆಳೆಯರೆ. ಮತ್ತು ಹುದ್ದೆ ಹೆಸರು ಬಂದುಬಿಟ್ಟು ಏನಪ್ಪ ಅಂತಂದರೆ ಅನಸ್ಟೆಸಿಸ್ಟ್. ನೋಡಿ, ಅನಸ್ಟೇಸಿಯಾ ಒಂದು ಡಾಕ್ಟರ್ಗೆ ಇಲ್ಲಿ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವರಿಗೂ ಕೂಡ ಒಂದು ಹುದ್ದೆಯನ್ನು ಮೀಸಲಿಟ್ಟಿರ್ತಾರೆ. ಇವರಿಗೂ ಕೂಡ 1,10,000 ಪ್ರತಿ ತಿಂಗಳು ಮಾಸಿಕ ವೇತನವನ್ನು ನೀಡ್ತಾರೆ ಅಂತ ಗೆಳೆಯರೆ. ಸರಿನಾ? ಇದು ಬೇರೆ ಕಡೆ ಇದೆ ಜಾಬ್ ಗೆಳೆಯರೆ. ಸರಿನಾ? ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಬ್ರಹ್ಮಾವರ ಸಮುದಾಯ ಆರೋಗ್ಯ ಕೇಂದ್ರ ಹೆಬ್ರಿ. ಸರಿನಾ? 2 ಆರೋಗ್ಯ ಕೇಂದ್ರಗಳಲ್ಲಿ ಒಟ್ಟು ಇದೊಂದು ಜಾಬ್ ಇರುತ್ತೆ. 5ನೇ ಒಂದು ಜಾಬು ಮಲ್ಟಿ ರಿಹ್ಯಾಬಿಟೇಷನ್ ವರ್ಕರ್ಗೆ ಒಂದು ಅರ್ಜಿಯನ್ನು ಕರೆಯಲಾಗಿದೆ. ಇವರಿಗೆ ಏನೇನಾಗಿರ್ಬೇಕಂತ ಅರ್ಹತೆ ಏನಿರ್ಬೇಕಂತಂದರೆ 10th 12th ಸರಿನಾ 12th ಆಗಿರಬೇಕು.
ಸಮಾನಾಂತರ ಅರ್ಹತೆ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಈ ಕೆಳಕಂಡ ಯಾವುದಾದರೂ ಒಂದು ವಿದ್ಯಾರ್ಹತೆ ಪಡೆಯತಕ್ಕದ್ದು. ಸರಿನಾ? ಕೊಟ್ಟಿರ್ತಾರೆ ನೋಡಿ ಕೆಳಗಡೆ. ಮಲ್ಟಿ ರಿಹ್ಯಾಬಿಲಿಟೇಷನ್ ವರ್ಕರ್ನ 1.5 ವರ್ಷದ ಸರ್ಟಿಫಿಕೇಟ್ ಕೋರ್ಸ್ MRW. ಸರಿನಾ? ಅಥವಾ 1-2 ವರ್ಷದ ಸಮುದಾಯ ಆಧಾರಿತ ಪುನರ್ವಸತಿ ಡಿಪ್ಲೊಮೊ ಅಥವಾ 1 ಅಥವಾ 2 ವರ್ಷದ ಸಮುದಾಯ ಆಧಾರಿತ ಪುನರ್ವಸತಿ ಡಿಪ್ಲೊಮೊ PGDCBR ಮುಕ್ತ ಮತ್ತು ದೂರ ಶಿಕ್ಷಣ ODL ಆದ್ಯತೆ ಮಾಡಿಬಿಟ್ಟು ಪುನರ್ವಸತಿ ಸಿಬ್ಬಂದಿ ವೃತ್ತಿನಿರತರು ಎಂದು ಭಾರತದ ಪುನರ್ವಸತಿ ಪರಿಷತ್ 1992ರ ನಿಯಮದ ಅಡಿಯಲ್ಲಿ ನೋಂದಣಿಯಾಗಿರತಕ್ಕದ್ದು. ನೋಡಿ, ಇಷ್ಟು ಒಂದು ಅರ್ಹತೆಯನ್ನು ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಇವರಿಗೆ ಎಷ್ಟಪ್ಪ ಅಂತ ಸಂಬಳ ಅಂತಂದರೆ ಇವರಿಗೆ 2 ಹುದ್ದೆಗಳನ್ನು ಮೀಸಲಿಟ್ಟಿರ್ತಾರೆ. ಇವರಿಗೆ ತಿಂಗಳ 15,000 ವೇತನವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲಾಸ್ಪತ್ರೆ ಉಡುಪಿಯಲ್ಲೇ. ಸರಿನಾ? ಆಡಿಯೋಮೆಟ್ರಿಕ್ ಅಸಿಸ್ಟೆಂಟಿಗೆ ಹುದ್ದೆಯನ್ನು ಕರೆಯಲಾಗಿದೆ. ಎ ಟೆಕ್ನಿಕಲ್ ಪರ್ಸನ್ ವಿತ್ 1 ಇಯರ್ ಡಿಪ್ಲೊಮಾ ಇನ್ ಹಿಯರಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಪೀಚ್ ಫ್ರಮ್ ಎ RCI ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಇದೊಂದು ಹುದ್ದೆಗೆ ಅರ್ಹತೆ ಇರಬೇಕಾಗುತ್ತೆ. ಇವರಿಗೂ ಕೂಡ ಒಂದು ಜಾಬ್ನ ಹೈರಿಂಗ್ ಮಾಡಿದ್ದಾರೆ. ಇವರಿಗೂ ಕೂಡ ತಿಂಗಳಿಗೆ 15,000 ವೇತನವನ್ನು ನೀಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲಾ ಆಸ್ಪತ್ರೆ ಉಡುಪಿಯಲ್ಲಿ ಇನ್ಸ್ಟ್ರಕ್ಟರ್ ಯಂಗ್ ಹಿಯರಿಂಗ್ ಎಂಪೈರ್ಡ್ ಚಿಲ್ಡ್ರನ್ಸ್, ಇವರಿಗೆ ಒಂದು ಹುದ್ದೆಯನ್ನು ಕರೆಯಲಾಗಿದೆ. ಎ ಟೆಕ್ನಿಕಲ್ ಪರ್ಸನ್ ವಿತ್ 1 ಇಯರ್ ಡಿಪ್ಲೊಮೊ ಇನ್ ಹಿಯರಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಪೀಚ್ ಫ್ರಮ್ ಎ RCI ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಇದಕ್ಕೆ 7ನೇ ಜಾಬಿಗೆ ಇಷ್ಟು ಒಂದು ಅರ್ಹತೆಯನ್ನು ಪಡೆದಿರಬೇಕಾಗುತ್ತೆ. ಇದಕ್ಕೆ ಕೂಡ ಒಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವರಿಗೂ ಕೂಡ ಮಾಸಿಕ ವೇತನ 15,000 ಅಂತ ಇಲ್ಲಿ ಪ್ರಕಟಣೆ ಮಾಡಲಾಗಿದೆ ಗೆಳೆಯರೆ. ಸರಿನಾ? ಪ್ರಾಥಮಿಕ ಆರೋಗ್ಯ ಕೇಂದ್ರ ವಾಂಡ್ಸೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಚಾರಿ ಪೀಠ ಇದೆ ಗೆಳೆಯರೆ. ಇದನ್ನು ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಏನಂತ ತಿಳ್ಕೊಂಡು ಹಾಕ್ತೇನೆ. ಸರಿನಾ? ಈ ಯಾವ ಹುದ್ದೆಪ್ಪ ಅಂತಂದರೆ ಇದು ANM ಮತ್ತು PHCO. ಸರಿನಾ? ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಲಾಗಿದೆ. ANM ವಿದ್ಯಾರ್ಹತೆಯನ್ನು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗಳಿಂದ ಪಡೆದಿರಬೇಕು. ನೋಡಿ, ಈ ಒಂದು ಹುದ್ದೆಗೆ ಅರ್ಜಿ ಹಾಕ್ಬೇಕಂತಂದರೆ ನೀವು AN ವಿದ್ಯಾರ್ಹತೆಯನ್ನು ಪಡೆದಿರಲೇಬೇಕಾಗುತ್ತೆ. ಇವರಿಗೆ ಎಷ್ಟಪ್ಪ ಅಂತಂದರೆ 3 ಜಾಬ್ಗಳನ್ನ ಮೀಸಲಿಟ್ಟಿರ್ತಾರೆ. ಇವರಿಗೆ ಮಾಸಿಕ ವೇತನ ಬಂದುಬಿಟ್ಟು ಎಷ್ಟಪ್ಪ ಅಂದರೆ 14,044 ರೂಪಾಯಿ ಒಂದು ತಿಂಗಳ ಸ್ಯಾಲ್ರಿ ಇರ್ತದೆ. ಸರಿನಾ? ಮತ್ತು ತಾಲೂಕು ಆಸ್ಪತ್ರೆ, ಇದು ಆಗಲೇ ಹೇಳಿದ್ದು ಗೆಳೆಯರೆ ಜಿಲ್ಲಾ ಆಸ್ಪತ್ರೆ. ಇದು ತಾಲೂಕು ಆಸ್ಪತ್ರೆ ಕಾರ್ಕಳದಲ್ಲಿ ಕರೆದಿರ್ತಕ್ಕಂಥದ್ದು. ಸರಿನಾ? ನೋಡಿ, ವಿದ್ಯಾರ್ಥಿನಪ್ಪ ಅಂತಂದರೆ ತಾಲೂಕು ಆಸ್ಪತ್ರೆ ಕಾರ್ಕಳ ಯಾವ ಜಾಬು ಯಾವುದಕ್ಕೆ ಅಂತಂದರೆ ಬ್ಲಾಕ್ ಎಪಿಡೋಮಿಯಾಲಜಿಸ್ಟ್ ಅಂತೆ ಏನೇನೋ ಕೊಟ್ಟುಬಿಟ್ಟವ್ರೆ. ಎಪಿಡೋಮಿಯಾಲಜಿಸ್ಟ್ ಒಂದು ಜಾಬ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಗೆಳೆಯರೆ. ಇದಕ್ಕೆ ವಿದ್ಯಾರ್ಥಿ ಏನಪ್ಪ ಅಂದರೆ MBBS ಗ್ರ್ಯಾಜುಯೇಟ್ ವಿತ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಡಿಪ್ಲೊಮೊ ಇನ್ ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸಿನ್ ಆರ್ ಪಬ್ಲಿಕ್ ಹೆಲ್ತ್ ಎಪಿಡೋಮಿಯಾಲಜಿ ಸಚ್ ಆಸ್ MD MPH ಮತ್ತು DPH ಮತ್ತು MAE ಎಕ್ಸೆಟ್ರಾ. ಸರಿನಾ? ಮತ್ತು MBBS ಗ್ರ್ಯಾಜುಯೇಟ್ ವಿತ್ 1 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ಹೆಲ್ತ್. ಸರಿನಾ? ಅಥವಾ ಎನಿ ಆಯುಷ್ ಡೆಂಟಲ್ ಸೈನ್ಸ್ ಗ್ರ್ಯಾಜುಯೇಟ್ ವಿತ್ MPH ಮಾಸ್ಟರ್ ಇನ್ ಪಬ್ಲಿಕ್ ಹೆಲ್ತ್. ಸರಿನಾ? ಇದನ್ನು ಕೂಡ ಮಾಡಿದ್ರು ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ. ಸರಿ, ನಾನು ಕೆಳಗಡೆ ಓದ್ಕೊಳ್ಳಿ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇದೊಂದು ಲಿಂಕನ್ನು ನೀಡಿರ್ತಾರೆ ಗೆಳೆಯರೆ. ದಯವಿಟ್ಟು ಸರಿಯಾಗಿ ಓದ್ಕೊಳ್ಳಿ. ನಮ್ಮ ಹೇಳ್ಬೇಕಾದ್ರೆ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಗೆಳೆಯರೆ. ಇದಕ್ಕೆ ಎಷ್ಟು ಒಂದು ಜಾಬ್ಗಳನ್ನ ಮೀಸಲಿಟ್ಟಿರ್ತಾರೆ ಅಂದರೆ ಒಂದು ಬ್ಲಾಕ್ ಎಪಿಡೋಮಿಯಾಲಜಿಸ್ಟಿಗೆ ಒಂದು ಜಾಬ್ಗೆ ಇವರು ಹೈರಿಂಗ್ ಮಾಡಿರ್ತಾರೆ. ಇವರಿಗೆ ಮಂತ್ಲಿ ಸ್ಯಾಲ್ರಿ ಬಂದ್ಬಿಟ್ಟು 30,000 ಇರುತ್ತೆ ಸರಿ ಗೆಳೆಯರೆ. ತಾಲೂಕು ಆಸ್ಪತ್ರೆ ಕುಂದಾಪುರದಲ್ಲಿ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಗೆಳೆಯರೆ. ಇದು ನೋಡು, ಉಡುಪಿ ಜಿಲ್ಲಾದ್ಯಂತ ಕರೆತಕ್ಕಂಥ ಒಂದು ಜಾಬ್ಗೆ ಅರ್ಜಿಯನ್ನು ನೀಡಿರ್ತಾರೆ. ಸರಿನಾ? ಏನಪ್ಪ ಜಾಬ್ ಯಾವುದಪ್ಪ ಅಂತಂದರೆ ಕುಂದಾಪುರದಲ್ಲಿರ್ತಕ್ಕಂಥದ್ದು RMNCH+A ಕನ್ಸುಲರ್. ಇದಕ್ಕೆ ನಾವು ವಿದ್ಯಾರ್ಥಿ ಏನಪ್ಪ ಅಂದರೆ BSc ನರ್ಸಿಂಗ್ ವಿದ್ಯಾರ್ಥಿಯನ್ನು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗಳಿಂದ ಪಡೆದಿರಬೇಕು. ಇದಕ್ಕೆ ನೀವು ಅರ್ಜಿಯನ್ನು ಹಾಕಬೇಕಂತಂದರೆ ಕುಂದಾಪುರದಲ್ಲಿರ್ತಕ್ಕಂಥ ಒಂದು ಕನ್ಸುಲರ್ ಜಾಬ್ಗೆ
ಏನಪ್ಪ ಅಂತಂದರೆ BSc ನರ್ಸಿಂಗ್ ಮುಗಿದಿರಬೇಕು ಸರಿನಾ. BSc ನರ್ಸಿಂಗ್ ಮುಗಿದಿದ್ರೆ ನೀವು ಈ ಒಂದು ಜಾಬ್ಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಇದಕ್ಕೆ ಜಾಬ್ ಬಂದುಬಿಟ್ಟು ಒಂದು ಜಾಬ್ಗೆ ಇವರು ಮೀಸಲಿಟ್ಟಿರ್ತಾರೆ. ತಿಂಗ್ಳಿ ಸ್ಯಾಲ್ರಿ ಬಂದುಬಿಟ್ಟು 15,939,000 ಮಂತ್ಲಿ ಸ್ಯಾಲ್ರಿ ಇರುತ್ತೆ ಅಂತ ಹೇಳ್ಬೋದು. ಜಿಲ್ಲಾಸ್ಪತ್ರೆ ಉಡುಪಿಯಲ್ಲಿ ಮತ್ತು ನೋಡಿ, ಜಿಲ್ಲಾಸ್ಪತ್ರೆ ಉಡುಪಿಯಲ್ಲಿ ಒಂದು ಜಾಬ್ಗೆ ಅರ್ಜಿಯನ್ನು ಕರೆದಿದ್ದರೆ ಪ್ರಯೋಗಶಾಲಾ ತಜ್ಞರು ಒಂದು ಜಾಬ್ಗೆ ಹೈರಿಂಗ್ ನಡೀತಾ ಇದೆ. ವಿದ್ಯಾರ್ಥಿ ನೋಡೋದಾದರೆ DMLT ಅಥವಾ BSc MLT ಅಥವಾ MSc MLT ವಿತ್ ಮಿನಿಮಮ್ 2 years ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಅ ಲಾರ್ಜ್ ಹಾಸ್ಪಿಟಲ್. ನೋಡಿ, ಪ್ರಯೋಗಶಾಲಾ ತಜ್ಞರು ನೀವು ಅರ್ಜಿ ಹಾಕ್ಬೇಕಂತಂದರೆ ಒಂದು ಲಾರ್ಜ್ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟ್ಲಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಇಷ್ಟು ವಿದ್ಯಾರ್ಥಿ ಇದ್ದರೆ ಮಾತ್ರ ನೀವು ಇದಕ್ಕೆ ಅರ್ಜಿಯನ್ನು ಹಾಕಲಾಗಿದೆ. ಇದಕ್ಕೆ ಒಂದು ಜಾಬ್ಗೆ ಮೀಸಲಿಟ್ಟಿರ್ತಾರೆ. ಮಂತ್ಲಿ ಸ್ಯಾಲ್ರಿ ಬಂದುಬಿಟ್ಟು 15,000 ಒಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಗಳೇ. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಿಟಿ ಹಾಸ್ಪಿಟಲ್ಸ್ ಸರಿನಾ, ಸಿಟಿಯಲ್ಲಿರ್ತಕ್ಕಂಥ ಗೋರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಇದೊಂದು ಅರ್ಜಿ. ಫಾರ್ಮಸಿಸ್ಟ್ ಸರಿನಾ, ಫಾರ್ಮಸಿಸ್ಟ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲ ಹಾಸ್ಪಿಟಲ್ಗಳಲ್ಲಿ ಸರಿನಾ. B ಫಾರ್ಮಾ ಅಥವಾ D ಫಾರ್ಮಾ ವಿತ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಷ್ಟು ಮುಗಿದಿದ್ರೆ ನೀವು ಈ ಒಂದು ಜಾಬ್ಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಹುದ್ದೆಗಳು 2 ಹುದ್ದೆಗಳಿರುತ್ತೆ. ಮಂತ್ಲಿ ಸ್ಯಾಲ್ರಿ ಬಂದ್ಬಿಟ್ಟು 15,500 ಒಂದು ಹುದ್ದೆಗೆ ಮಂತ್ಲಿ ಸ್ಯಾಲ್ರಿ ಇರುತ್ತೆ ಗೆಳೆಯರೆ. ಸರಿನಾ. ಅದನ್ನು ಲಾಸ್ಟ್ ಜಾಬ್ ಬಂದುಬಿಟ್ಟು ನಮ್ಮ ಕ್ಲಿನಿಕ್ ಪರಂಪಳ್ಳಿ ಕರ್ವಿಕೆರೆ ಕುಂದಾಪುರದಲ್ಲಿ ಒಂದು ಜಾಬ್ಗೆ ಹೈರಿಂಗ್ ನಡೀತಾ ಇದೆ ಗೆಳೆಯರೆ. ಕಿರಿಯ ಆರೋಗ್ಯ ಸಹಾಯಕ ಒಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿ ಏನಪ್ಪ ಅಂತಂದರೆ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು, SLC ಪಾಸಾಗಿರಬೇಕು ಮತ್ತು ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧ ಮೂಲ ಆರೋಗ್ಯ ಕಾರ್ಯಕರ್ತರ ತರಬೇತಿಯನ್ನು ಪಡೆದಿರಬೇಕು ಸರಿನಾ. ಅಥವಾ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಮತ್ತು ಕರ್ನಾಟಕ ಅರೆ ವೈದ್ಯಕೀಯ ಮಂಡಳಿ ನಡೆಸುವ 3 ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾ ಹೊಂದಿರಬೇಕು ಅಥವಾ PUC ವಿಜ್ಞಾನ ವಿಭಾಗದಲ್ಲಿ ತೇರ್ಗಡೆಯಾಗಿರಬೇಕು, PUCಯಲ್ಲಿ ಸೈನ್ಸ್ ಪಾಸಾಗಿರಬೇಕು ಮತ್ತು ಕರ್ನಾಟಕದ ಅರೆ ವೈದ್ಯಕೀಯ ಮಂಡಳಿ ನಡೆಸುವ 2 ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾ ಹೊಂದಿರಬೇಕು ಗೆಳೆಯರೆ ಸರಿನಾ. ಇಷ್ಟು ಇದ್ದರೆ ನೀವು ಕಿರಿಯ ಆರೋಗ್ಯ ಸಹಾಯಕ ಹುದ್ದೆಗೆ ಒಂದು ಅರ್ಜಿಯನ್ನು ಹಾಕ್ಬೋದಾಗಿದೆ. ಇದಕ್ಕೆ ಒಂದು ಜಾಬ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಮಂತ್ಲಿ ಸ್ಯಾಲ್ರಿ ಬಂದ್ಬಿಟ್ಟು 14,044 ರೂಪಾಯಿ ಒಂದು ಮಂತ್ಲಿ ಸ್ಯಾಲರಿ ಇರುತ್ತೆ. ವಿಶೇಷ ಸೂಚನೆ ನೋಡೋದಾದರೆ ಗೆಳೆಯರೆ, ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಅರ್ಜಿಯೊಂದಿಗೆ ಸಲ್ಲಿಸಬೇಕು ಸರಿನಾ. ಕ್ಯಾಸ್ಟ್ ಇನ್ಕಮನ್ನು ನೀವು ಅರ್ಜಿ ಹಾಕಬೇಕಾದ್ರೆ ಕಡ್ಡಾಯವಾಗಿ ಸಲ್ಲಿಸಲೇಬೇಕಾಗುತ್ತೆ. 15,000 ಹಾಗೂ ಅದಕ್ಕಿಂತ ಕಡಿಮೆ ವೇತನವಿರುವ ಹುದ್ದೆಗೆ PF ಸೌಲಭ್ಯ ನೀಡಲಾಗುವುದು ಗೆಳೆಯರೆ. 15,000ಕ್ಕಿಂತ ಕೆಳಗಡೆ ಇರತಕ್ಕಂಥ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಿದರೆ ನಿಮಗೆ PF ಸೌಲಭ್ಯ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೇಮಕಾತಿಯಲ್ಲಿ ಜಿಲ್ಲಾ ಆರೋಗ್ಯ ಸಂಘ ಉಡುಪಿ ಇದರ ಅಂತಿಮ ತೀರ್ಮಾನವಾಗಿರುತ್ತದೆ ಹಾಗೂ ಹುದ್ದೆಗಳ ಸಂಖ್ಯೆ ಬದಲಾವಣೆ ಆಗುವ ಷರತ್ತಿಗೊಳಪಟ್ಟಿದೆ. ನೋಡಿ, ಹುದ್ದೆಗಳ ಸಂಖ್ಯೆಗಳು ಬದಲಾವಣೆ ಆಗ್ಬೋದು. ಜಾಬ್ಗಳಿಗೆ ಎಷ್ಟೆಷ್ಟು ಹೈರಿಂಗ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅವು ಬದಲಾವಣೆ ಕೂಡ ಆಗ್ಬೋದು, ಜಾಸ್ತಿನೂ ಆಗ್ಬೋದು ಅಥವಾ ಕಮ್ಮಿನಾರು ಆಗ್ಬೋದು ಸರಿನಾ. ಅಪ್ಲೈ ಮಾಡೋಂಥ ಮಾಡಿರಿ. ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಏನಾದರೂ ಚೇಂಜ್ ಆತಪ್ಪ ಅಂದರೆ ನಾನು ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ಮಾಹಿತಿನ ನೀಡ್ತೇನೆ. ನೋಡಿ, ಯಾರಾದರೂ ಅಪ್ಲೈ ಮಾಡೋವಂಥವ್ರು ಸರಿನಾ, ಇಷ್ಟು ಕೋರ್ಸ್ಗಳನ್ನು ಮಾಡಿ ನಮಗೆ ಕೆಲಸ ಸಿಕ್ಕಿಲ್ಲ ಅಂತ ಜಾಬ್ ಹುಡುಕ್ತಾ ಇರೋರು ಒಂದು ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಜಾಬ್ಗೆ ಅರ್ಜಿಯನ್ನು ನೀಡಲಾಗಿದೆ. ದಯವಿಟ್ಟು ಹೋಗಿ ಅರ್ಜಿಯನ್ನು ಹಾಕಿ ಕೆಲಸ ಪಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಇದೇ ರೀತಿ ಒಂದು ಜಾಬ್ ಇನ್ಫಾರ್ಮೇಟಿವ್ ವೀಡಿಯೋ ತಗೊಂಡು ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.